ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಇವತ್ತು ಏನೇನಾಯಿತು, ಕಾರ್ಯಾಚರಣೆ ಹೇಗಿತ್ತು ಮತ್ತು ನಾಳೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ 15 ವರ್ಷಗಳ ಹಿಂದೆ ಹೂತಿಟ್ಟಿರುವುದಾಗಿ ದೂರುದಾರ ದೂರನ್ನ ಕೊಟ್ಟಿದ್ದ. ಆ ದೂರಿನ ಹಿನ್ನೆಲೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದ್ದು ಇವತ್ತು ಆ ಒಂದು ಜಾಗಕ್ಕೆ ಆಗಮಿಸಿತ್ತು. 13 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಂತಹ ಎಸ್ಐಟಿ ಅದರಲ್ಲಿ ಪ್ರಮುಖವಾಗಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿ ಮುಗಿಸಿತ್ತು ನಿನ್ನೆ. ಆದ್ರೆ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ತನಿಖಾ ತಂಡ ಆ ಒಂದು ಸ್ಥಳಕ್ಕೆ ಕರ್ಕೊಂಡ್ಬರುತ್ತೆ. ಪ್ರಮುಖವಾಗಿ ಇವತ್ತು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆತನನ್ನ ನೇರವಾಗಿ ಕರೆದುಕೊಂಡು ಹೋಗಿದ್ದು 11th ಎ ಪಾಯಿಂಟ್ ಹತ್ರ. ಈ 11th ಎ ಪಾಯಿಂಟ್ ಯಾವುದು ಅಂತಂದ್ರೆ ಸೋಮವಾರದ ದಿನ 11ನೇ ಪಾಯಿಂಟ್ಗೆ ಬಂದು ಉತ್ಖನನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಮುಸುಕುದಾರಿ ವ್ಯಕ್ತಿ ಇಲ್ಲಿ ಮಾಡೋದು ಬೇಡ, ನಾನು ಮತ್ತೊಂದು ಪಾಯಿಂಟ್ ಅನ್ನ ತೋರಿಸ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತಹ ಬಂಗ್ಲಾ ಗುಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಆಗಿರುತ್ತೆ. ಅದೇ ಸ್ಥಳಕ್ಕೆ ಇವತ್ತು ಮತ್ತೊಮ್ಮೆ ಎಸ್ಐಟಿ ತನಿಖಾ ತಂಡ ಮುಸುಕುದಾರನ್ನ ಕರ್ಕೊಂಡು ಹೋಗ್ತಾರೆ. ಆ ಪಾಯಿಂಟ್ ಅನ್ನ 11th ಬಾರ್ ಎ ಅಂತ ಹೇಳಿ ಗುರುತಿಸಿಕೊಳ್ತಾರೆ. ಅದನ್ನ ಅಧಿಕೃತವಾಗಿ 11th ಬಾರ್ ಎ ಪಾಯಿಂಟ್ ಅಂತ ಹೇಳಿ ಈಗ ಅದಕ್ಕೆ ನಂಬರ್ ನ ಕೂಡ ಕೊಡಲಾಗಿದೆ. ಈ ಒಂದು ಜಾಗಕ್ಕೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸೋಕೋ ಟೀಮ್ ಹೋಗುತ್ತೆ, ವೈದ್ಯರ ತಂಡ ಕೂಡ ಹೋಗುತ್ತೆ, ಸಿಬ್ಬಂದಿಗಳನ್ನ ಕೂಡ ಕರೆದುಕೊಂಡು ಹೋಗ್ತಾರೆ. ಜೊತೆಗೆ ಎಸ್ಐಟಿ ತನಿಖಾ ತಂಡ ಕೂಡ ಇರುತ್ತೆ. ಹೀಗೆ ಹೋದಂತಹ ತಂಡ ಅಲ್ಲಿ ಒಂದು ಜಾಗದಲ್ಲಿ ಅಂದ್ರೆ 11th ಎ ಪಾಯಿಂಟ್ ನಲ್ಲಿ ಸುಮಾರು 3 ಅಡಿ ಆಳದಷ್ಟು ಅಗೆದು ಅಲ್ಲಿ ಉತ್ಖನನ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಕುರುಹು ಸಿಗೋದಿಲ್ಲ. ಆ ಬಳಿಕ ಮತ್ತೊಮ್ಮೆ ಎಸ್ಐಟಿ ತನಿಖಾ ತಂಡಕ್ಕೆ ಆ ಮುಸುಕುದಾರಿ ವ್ಯಕ್ತಿ ಇನ್ನೂ ಅಗೆಯುವಂತೆ ಅಂದ್ರೆ ಇನ್ನೂ ಉತ್ಖನನ ಮಾಡುವಂತೆ ಮನವಿಯನ್ನ ಮಾಡ್ಕೊಳ್ತಾನೆ. ಹಾಗಾಗಿ ಎಸ್ಐಟಿ ತನಿಖಾ ತಂಡ ಮತ್ತೆ ಅಗೆಯೋದಕ್ಕೆ ಮುಂದಾಗುತ್ತೆ. ಸುಮಾರು 4 ಗಂಟೆವರೆಗೂ ಕೂಡ ಅಂದ್ರೆ 4 ಅಡಿಯಷ್ಟು ಆಳ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗದಂತಹ ಹಿನ್ನೆಲೆಯಲ್ಲಿ ಇವತ್ತು 11th ಎ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ 4 ಗಂಟೆ ಸುಮಾರಿಗೆ ಆತನನ್ನ ನೇರವಾಗಿ ಧರ್ಮಸ್ಥಳದಿಂದ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಕರ್ಕೊಂಡ್ ಬರ್ತಾರೆ. ಈ ನಡುವೆ ಮತ್ತೊಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಬಂದು ತಾನು ಕೂಡ ಈತನ ಜೊತೆಯಲ್ಲಿ ಇದ್ದೆ, ತಾನು ಕೂಡ ಒಂದಷ್ಟು ವಿಚಾರವನ್ನ ಮುಂದಿಡ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಹಾಗಾಗಿ ಆತನು ಕೂಡ ಎಸ್ಐಟಿ ಕಚೇರಿಯಲ್ಲಿದ್ದು, ಮುಸುಕುದಾರಿ ವ್ಯಕ್ತಿ ಕೂಡ ಎಸ್ಐಟಿ ಕಚೇರಿಯಲ್ಲಿದ್ದು, ಈಗ ಅವರನ್ನ ವಿಚಾರಣೆಗೊಳಪಡಿಸುವಂತ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನ ಅವರಿಂದ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆ ಮತ್ತೊಮ್ಮೆ ಎಸ್ಐಟಿ ತನಿಖಾ ತಂಡದ ಜೊತೆಯಲ್ಲಿ ಮುಸುಕುದಾರಿ ವ್ಯಕ್ತಿ 13ನೇ ಪಾಯಿಂಟ್ಗೆ ಬರಬಹುದು. 13ನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನ ಕಾರ್ಯ ನಡೆಸುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಆ ಮೂಲಕ ಅಂತಿಮ ಘಟ್ಟ ನಾಳೆ ಮುಕ್ತಾಯಗೊಳ್ಳುತ್ತೆ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ. ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಇವತ್ತು ಏನೇನಾಯಿತು, ಕಾರ್ಯಾಚರಣೆ ಹೇಗಿತ್ತು ಮತ್ತು ನಾಳೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ 15 ವರ್ಷಗಳ ಹಿಂದೆ ಹೂತಿಟ್ಟಿರುವುದಾಗಿ ದೂರುದಾರ ದೂರನ್ನ ಕೊಟ್ಟಿದ್ದ. ಆ ದೂರಿನ ಹಿನ್ನೆಲೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದ್ದು ಇವತ್ತು ಆ ಒಂದು ಜಾಗಕ್ಕೆ ಆಗಮಿಸಿತ್ತು. 13 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಂತಹ ಎಸ್ಐಟಿ ಅದರಲ್ಲಿ ಪ್ರಮುಖವಾಗಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿ ಮುಗಿಸಿತ್ತು ನಿನ್ನೆ. ಆದ್ರೆ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ತನಿಖಾ ತಂಡ ಆ ಒಂದು ಸ್ಥಳಕ್ಕೆ ಕರ್ಕೊಂಡ್ಬರುತ್ತೆ. ಪ್ರಮುಖವಾಗಿ ಇವತ್ತು
13ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆತನನ್ನ ನೇರವಾಗಿ ಕರೆದುಕೊಂಡು ಹೋಗಿದ್ದು 11th A ಪಾಯಿಂಟ್ ಹತ್ರ. ಈ 11th A ಪಾಯಿಂಟ್ ಯಾವುದು ಅಂತಂದ್ರೆ ಸೋಮವಾರದ ದಿನ 11ನೇ ಪಾಯಿಂಟ್ಗೆ ಬಂದು ಉತ್ಖನನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಮುಸುಕುದಾರಿ ವ್ಯಕ್ತಿ ಇಲ್ಲಿ ಮಾಡೋದು ಬೇಡ, ನಾನು ಮತ್ತೊಂದು ಪಾಯಿಂಟ್ ಅನ್ನ ತೋರಿಸ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತಹ ಬಂಗ್ಲಾ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಆಗಿರುತ್ತೆ. ಅದೇ ಸ್ಥಳಕ್ಕೆ ಇವತ್ತು ಮತ್ತೊಮ್ಮೆ SIT ತನಿಖಾ ತಂಡ ಮುಸುಕುದಾರನ್ನ ಕರ್ಕೊಂಡು ಹೋಗ್ತಾರೆ. ಆ ಪಾಯಿಂಟ್ ಅನ್ನ 11th A ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಅದನ್ನ ಅಧಿಕೃತವಾಗಿ 11th A ಪಾಯಿಂಟ್ ಅಂತ ಹೇಳಿ ಈಗ ಅದಕ್ಕೆ ನಂಬರ್ ನ ಕೂಡ ಕೊಡಲಾಗಿದೆ. ಈ ಒಂದು ಜಾಗಕ್ಕೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸೋಕೋ ಟೀಮ್ ಹೋಗುತ್ತೆ, ವೈದ್ಯರ ತಂಡ ಕೂಡ ಹೋಗುತ್ತೆ, ಸಿಬ್ಬಂದಿಗಳನ್ನ ಕೂಡ ಕರೆದುಕೊಂಡು ಹೋಗ್ತಾರೆ. ಜೊತೆಗೆ SIT ತನಿಖಾ ತಂಡ ಕೂಡ ಇರುತ್ತೆ. ಹೀಗೆ ಹೋದಂತಹ ತಂಡ ಅಲ್ಲಿ ಒಂದು ಜಾಗದಲ್ಲಿ ಅಂದ್ರೆ 11th A ಪಾಯಿಂಟ್ ನಲ್ಲಿ ಸುಮಾರು 3 ಅಡಿ ಆಳದಷ್ಟು ಅಗೆದು ಅಲ್ಲಿ ಉತ್ಖನನ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಕುರುಹು ಸಿಗೋದಿಲ್ಲ. ಆ ಬಳಿಕ ಮತ್ತೊಮ್ಮೆ SIT ತನಿಖಾ ತಂಡಕ್ಕೆ ಆ ಮುಸುಕುದಾರಿ ವ್ಯಕ್ತಿ ಇನ್ನೂ ಅಗೆಯುವಂತೆ ಅಂದ್ರೆ ಇನ್ನೂ ಉತ್ಖನನ ಮಾಡುವಂತೆ ಮನವಿಯನ್ನ ಮಾಡ್ಕೊಳ್ತಾನೆ. ಹಾಗಾಗಿ SIT ತನಿಖಾ ತಂಡ ಮತ್ತೆ ಅಗೆಯೋದಕ್ಕೆ ಮುಂದಾಗುತ್ತೆ. ಸುಮಾರು 4 ಗಂಟೆಯವರೆಗೂ ಕೂಡ ಅಂದ್ರೆ 4 ಅಡಿಯಷ್ಟು ಆಳ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗದಂತಹ ಹಿನ್ನೆಲೆಯಲ್ಲಿ ಇವತ್ತು 11th A ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ 4 ಗಂಟೆ ಸುಮಾರಿಗೆ ಆತನನ್ನ ನೇರವಾಗಿ ಧರ್ಮಸ್ಥಳದಿಂದ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಕರ್ಕೊಂಡ್ ಬರ್ತಾರೆ. ಈ ನಡುವೆ ಮತ್ತೊಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಬಂದು ತಾನು ಕೂಡ ಈತನ ಜೊತೆಯಲ್ಲಿ ಇದ್ದೆ, ತಾನು ಕೂಡ ಒಂದಷ್ಟು ವಿಚಾರವನ್ನ ಮುಂದಿಡ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಹಾಗಾಗಿ ಆತನು ಕೂಡ SIT ಕಚೇರಿಯಲ್ಲಿದ್ದು, ಮುಸುಕುದಾರಿ ವ್ಯಕ್ತಿ ಕೂಡ SIT ಕಚೇರಿಯಲ್ಲಿದ್ದು, ಈಗ ಅವರನ್ನ ವಿಚಾರಣೆಗೊಳಪಡಿಸುವಂತ SIT ಅಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನ ಅವರಿಂದ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆ ಮತ್ತೊಮ್ಮೆ SIT ತನಿಖಾ ತಂಡದ ಜೊತೆಯಲ್ಲಿ ಮುಸುಕುದಾರಿ ವ್ಯಕ್ತಿ 13ನೇ ಪಾಯಿಂಟ್ಗೆ ಬರಬಹುದು. 13ನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನ ಕಾರ್ಯ ನಡೆಸುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಆ ಮೂಲಕ ಅಂತಿಮ ಘಟ್ಟ ನಾಳೆ ಮುಕ್ತಾಯಗೊಳ್ಳುತ್ತೆ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ. ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಇವತ್ತು ಏನೇನಾಯ್ತು, ಕಾರ್ಯಾಚರಣೆ ಹೇಗಿತ್ತು ಮತ್ತು ನಾಳೆ ಏನೇನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ 15 ವರ್ಷಗಳ ಹಿಂದೆ ಹೂತಿಟ್ಟಿರುವುದಾಗಿ ದೂರುದಾರ ದೂರನ್ನ ಕೊಟ್ಟಿದ್ದ. ಆ ದೂರಿನ ಹಿನ್ನೆಲೆ SIT ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದ್ದು ಇವತ್ತು ಆ ಒಂದು ಜಾಗಕ್ಕೆ ಆಗಮಿಸಿತ್ತು. 13 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಂತಹ SIT ಅದರಲ್ಲಿ ಪ್ರಮುಖವಾಗಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಿ ಮುಗಿಸಿತ್ತು ನಿನ್ನೆ. ಆದ್ರೆ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ತನಿಖಾ ತಂಡ ಆ ಒಂದು ಸ್ಥಳಕ್ಕೆ ಕರ್ಕೊಂಡ್ ಬರುತ್ತೆ. ಪ್ರಮುಖವಾಗಿ ಇವತ್ತು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಆತನನ್ನ ನೇರವಾಗಿ ಕರೆದುಕೊಂಡು ಹೋಗಿದ್ದು 11th A ಪಾಯಿಂಟ್ ಹತ್ರ. ಈ 11th A ಪಾಯಿಂಟ್ ಯಾವುದು ಅಂತಂದ್ರೆ ಸೋಮವಾರದ ದಿನ 11ನೇ ಪಾಯಿಂಟ್ಗೆ ಬಂದು ಉತ್ಖನನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಮುಸುಕುದಾರಿ ವ್ಯಕ್ತಿ ಇಲ್ಲಿ ಮಾಡೋದು ಬೇಡ, ನಾನು ಮತ್ತೊಂದು ಪಾಯಿಂಟ್ ಅನ್ನ ತೋರಿಸ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತಹ ಬಂಗ್ಲಾ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಆಗಿರುತ್ತೆ. ಅದೇ ಸ್ಥಳಕ್ಕೆ ಇವತ್ತು ಮತ್ತೊಮ್ಮೆ SIT ತನಿಖಾ ತಂಡ ಮುಸುಕುದಾರನ್ನ ಕರ್ಕೊಂಡು ಹೋಗ್ತಾರೆ. ಆ ಪಾಯಿಂಟ್ ಅನ್ನ 11th A ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಅದನ್ನ ಅಧಿಕೃತವಾಗಿ 11th A ಪಾಯಿಂಟ್ ಅಂತ ಹೇಳಿ ಈಗ ಅದಕ್ಕೆ ನಂಬರ್ ನ ಕೂಡ ಕೊಡಲಾಗಿದೆ. ಈ ಒಂದು ಜಾಗಕ್ಕೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸೋಕೋ ಟೀಮ್ ಹೋಗುತ್ತೆ, ವೈದ್ಯರ ತಂಡ ಕೂಡ ಹೋಗುತ್ತೆ, ಸಿಬ್ಬಂದಿಗಳನ್ನ ಕೂಡ ಕರೆದುಕೊಂಡು ಹೋಗ್ತಾರೆ. ಜೊತೆಗೆ SIT ತನಿಖಾ ತಂಡ ಕೂಡ ಇರುತ್ತೆ. ಹೀಗೆ ಹೋದಂತಹ ತಂಡ ಅಲ್ಲಿ ಒಂದು ಜಾಗದಲ್ಲಿ ಅಂದ್ರೆ 11th A ಪಾಯಿಂಟ್ ನಲ್ಲಿ ಸುಮಾರು 3 ಅಡಿ ಆಳದಷ್ಟು
ಅಗೆದು ಅಲ್ಲಿ ಉತ್ಖನನ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಕುರುಹು ಸಿಗೋದಿಲ್ಲ. ಆ ಬಳಿಕ ಮತ್ತೊಮ್ಮೆ ಎಸ್ಐಟಿ ತನಿಖಾ ತಂಡಕ್ಕೆ ಆ ಮುಸುಕುದಾರಿ ವ್ಯಕ್ತಿ ಇನ್ನೂ ಅಗೆಯುವಂತೆ ಅಂದ್ರೆ ಇನ್ನೂ ಉತ್ಖನನ ಮಾಡುವಂತೆ ಮನವಿಯನ್ನ ಮಾಡ್ಕೊಳ್ತಾನೆ. ಹಾಗಾಗಿ ಎಸ್ಐಟಿ ತನಿಖಾ ತಂಡ ಮತ್ತೆ ಅಗೆಯೋದಕ್ಕೆ ಮುಂದಾಗುತ್ತೆ. ಸುಮಾರು 4 ಗಂಟೆಯವರೆಗೂ ಕೂಡ ಅಂದ್ರೆ 4 ಅಡಿಯಷ್ಟು ಆಳ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗದಂತಹ ಹಿನ್ನೆಲೆಯಲ್ಲಿ ಇವತ್ತು 11th A ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ 4 ಗಂಟೆ ಸುಮಾರಿಗೆ ಆತನನ್ನ ನೇರವಾಗಿ ಧರ್ಮಸ್ಥಳದಿಂದ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಕರ್ಕೊಂಡ್ ಬರ್ತಾರೆ. ಈ ನಡುವೆ ಮತ್ತೊಬ್ಬ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಬಂದು ತಾನು ಕೂಡ ಈತನ ಜೊತೆಯಲ್ಲಿ ಇದ್ದೆ, ತಾನು ಕೂಡ ಒಂದಷ್ಟು ವಿಚಾರವನ್ನ ಮುಂದಿಡ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಹಾಗಾಗಿ ಆತನು ಕೂಡ ಎಸ್ಐಟಿ ಕಚೇರಿಯಲ್ಲಿದ್ದು, ಮುಸುಕುದಾರಿ ವ್ಯಕ್ತಿ ಕೂಡ ಎಸ್ಐಟಿ ಕಚೇರಿಯಲ್ಲಿದ್ದು, ಈಗ ಅವರನ್ನ ವಿಚಾರಣೆಗೊಳಪಡಿಸುವಂತ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನ ಅವರಿಂದ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆ ಮತ್ತೊಮ್ಮೆ ಎಸ್ಐಟಿ ತನಿಖಾ ತಂಡದ ಜೊತೆಯಲ್ಲಿ ಮುಸುಕುದಾರಿ ವ್ಯಕ್ತಿ 13ನೇ ಪಾಯಿಂಟ್ಗೆ ಬರಬಹುದು. 13ನೇ ಪಾಯಿಂಟ್ ನಲ್ಲಿ ನಾಳೆ ಉತ್ಖನನ ಕಾರ್ಯ ನಡೆಸುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಆ ಮೂಲಕ ಅಂತಿಮ ಘಟ್ಟ ನಾಳೆ ಮುಕ್ತಾಯಗೊಳ್ಳುತ್ತೆ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ.